ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಬುಧವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಸ್ನೇಹಿತರೆ ನೋಡಿ, ಜಾತಕದ ಪ್ರಕಾರ ನಾವು ಬುಧನ ಸ್ಥಾನ ಅಂತ ನೋಡ್ತೀವಿ. ಬುಧ ಬುದ್ಧಿಗೆ ಕಾರಕ. ನಾವು ಕಮ್ಯುನಿಕೇಷನ್ ಚೆನ್ನಾಗಿ ಮಾತಾಡಬೇಕು ಅಂತಕ್ಕಂಥದ್ದು ಬುಧನ ಒಂದು ತತ್ವ. ನಮ್ದು ಯಾವುದೇ ಆದಂಥ ವ್ಯಾಪಾರದ ಸ್ಥಿತಿ ಸುಸ್ಥಿರವಾಗಿರಬೇಕು ಅಂದರೆ ಸರಳವಾಗಿರ್ತಕ್ಕಂಥ ಈ ವಿಧಾನವನ್ನು ನಾವು ಅಳವಡಿಕೆ ಮಾಡಿಕೊಳ್ತಾ ಬಂದರೆ ಖಂಡಿತವಾಗಿ ನಮಗೆ ಬುಧನ ಅನುಗ್ರಹ ವಿದ್ಯಾರ್ಥಿಗಳಿಗೂ ಸಹಿತವಾಗಿ ಭಾಳ ವಿಶೇಷವಾಗ್ತದೆ. ಬುಧ ಭಾಳ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನಗಳಲ್ಲಿದ್ದರೆ ಬುದ್ಧಿಶಕ್ತಿಯಿಂದ ಏನು ಬೇಕಾದ್ರೂ ಪ್ರಪಂಚನ ಗೆಲ್ಬೋದು ಅಂತೀವಲ್ವ. ಕೇವಲ ಬುದ್ಧಿಶಕ್ತಿ, ನಿನ್ನ ದೇಹ ಏನು ಮಾಡ್ತೀಯ, ನನ್ನ ಬುದ್ಧಿ ಸೂಪರಾಗಿದೆ ಅಂತ ಕೇಳ್ತೀವಿ. ಸೊ ಆ ಬುದ್ಧಿಶಕ್ತಿಯನ್ನು ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು? ಬುಧನ ತತ್ವ ಜಾತಕದಲ್ಲಿ ಕಡಿಮೆ ಇದ್ದರೆ, ಅಂದರೆ ಕ್ರೂರ ಗ್ರಹಗಳ ಸಂಯೋಗವಿದ್ದರೆ, ಒಳ್ಳೆಯ ಸ್ಥಾನದಲ್ಲಿಲ್ಲ ಅಂದರೆ, ನೀಚ ಸ್ಥಾನದಲ್ಲಿ ಬುಧನಿದ್ದಾನೆ, ಹೇಗೆ ನನ್ನ ಬುದ್ಧಿಶಕ್ತಿಯನ್ನು ಇಂಪ್ರೂವ್ ಮಾಡಬೇಕು, ಯಾವ ಒಂದು ಸರಳ ವಿಧಾನಗಳಿಂದ ನಮಗೆ ಬುಧನ ಅನುಗ್ರಹ ಸಿಗುತ್ತೆ ಅಂತಕ್ಕಂಥದ್ದನ್ನು ನಾನು ಕೊನೆಯ ಭಾಗದಲ್ಲಿ ತಿಳಿಸ್ಕೊಡ್ತೇನೆ. ಈ ದಿನ ಮೊದಲು ಪಂಚಾಂಗ ಶ್ರವಣ, ತದನಂತರ 12 ರಾಶಿಗಳ ಭವಿಷ್ಯವನ್ನು ತಿಳ್ಕೊಳ್ಳೋಣ. ಬುಧವಾರ ಈ ದಿನ ತೃತೀಯ ತಿಥಿ ಇರತಕ್ಕಂಥದ್ದು, ಕೃಷ್ಣ ಪಕ್ಷ, ಅತಿಗಂಡ ಯೋಗ ಇರತಕ್ಕಂಥ ಸಮಯ, ವಾಣಿಜ್ಯ ಹಾಗೆ ವಿಷ್ಟೀಕರಣ ಇರತಕ್ಕಂಥದ್ದು. ಚಂದ್ರ ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ 7 ಗಂಟೆ 30 ನಿಮಿಷದವರೆಗೂ ಇದು. ತದನಂತರ ಉತ್ತರ ಫಲ್ಗುಣಿ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾನೆ, ಸಿಂಹರಾಶಿಯಲ್ಲಿರ್ತಕ್ಕಂಥದ್ದು. ಹಾಗೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ 12 ಗಂಟೆ 34 ನಿಮಿಷದಿಂದ 2 ಗಂಟೆ 1 ನಿಮಿಷದವರೆಗೂ. ಹಾಗೆ ಯಮಗಂಡ ಕಾಲ ಬೆಳಗ್ಗೆ 8 ಗಂಟೆ 14 ನಿಮಿಷದಿಂದ 9 ಗಂಟೆ 40 ನಿಮಿಷದವರೆಗೂ. ಗುಳಿಕ ಕಾಲ ಬೆಳಗ್ಗೆ 11 ಗಂಟೆ 7 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 34 ನಿಮಿಷದವರೆಗೂ. ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಮಧ್ಯಾಹ್ನ 12 ಗಂಟೆ 9 ನಿಮಿಷದಿಂದ 12 ಗಂಟೆ 59 ನಿಮಿಷದವರೆಗೂ. ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಹಿತವಾಗಿ ಸಂಜೆ 4 ಗಂಟೆ 49 ನಿಮಿಷದಿಂದ 5 ಗಂಟೆ 36 ನಿಮಿಷದವರೆಗೂ. ಚಂದ್ರ 2 ನಕ್ಷತ್ರದಲ್ಲಿ ಸಂಚಾರ. ಮೊದಲ ಭಾಗದಲ್ಲಿ ಪೂರ್ವ ಫಲ್ಗುಣಿ ಶುಕ್ರ ನಕ್ಷತ್ರ, ತದನಂತರ ಸೂರ್ಯನ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಯಾರಿಗೆ ಯಾವ ಫಲ ಲಭ್ಯತೆ ಆಗುತ್ತೆ ನೋಡ್ಕೊಂಬರೋಣ. ಮೊದಲು ಮೇಷ ರಾಶಿಯವರ ಫಲ. ಚಂದ್ರ ಸಹಿತವಾಗಿ ಸ್ಥಿತವಾಗಿರ್ತಕ್ಕಂಥದ್ದು ಸಿಂಹ ರಾಶಿಯಲ್ಲಿ. ಈ ದಿನ ಮೇಷರಾಶಿಯವ್ರಿಗೆ ಆರೋಗ್ಯದ ಸ್ಥಿತಿಗತಿಗಳು, ಹಾಗೆ ಹಿರಿಯರಿಂದ ಸಹಾಯ ಸಿಗ್ತಕ್ಕಂಥದ್ದು, ಹಾಗೆ ಷೇರು ಮಾರ್ಕೆಟಲ್ಲಿ ಉತ್ತಮ ಲಾಭವನ್ನು ಪಡಿತಕ್ಕಂಥದ್ದು ಸಹಿತವಾಗಿದೆ. ಒಟ್ಟಾರೆಯಾಗಿ ಮೇಷರಾಶಿಯವರ ಈ ದಿನದ ದಿನಚರ್ಯವನ್ನು ನೋಡಿದಾಗ ಲಾಭದ ವಾತಾವರಣ ಕೇವಲ ಬುದ್ಧಿಶಕ್ತಿಯ ಒಂದು ಚತುರತೆಯಿಂದ ನಡೀತಕ್ಕಂಥದ್ದು ಮೇಷರಾಶಿಯವರಿಗೆ ಈ ದಿನ ಲಭ್ಯತೆ ಆಗುತ್ತೆ. ಸಾಧ್ಯವಾದಷ್ಟು ಈ ದಿನ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಆಲೋಚನೆಗಳನ್ನು ಅತಿರೇಕಕ್ಕೆ ಯಾವುದು ತೊಗೊಂಡೋಗೋದು ಬೇಡ. ಈಗೋಸ್ಟಿಕ್ ನೇಚರ್ನ ಕಡಿಮೆ ಮಾಡಿ. ಅತಿಯಾದಂಥ ವ್ಯಾಮೋಹಗಳು ಈ ದಿನ ಅತಿಯಾಗಬಾರ್ದು. ಯಾವುದು ಕೂಡ ಒಂದು ಮಾಡರೇಟ್ ಆಗಿದ್ದರೆ, ಸರಿಸಮನಾಗಿ ಸಮಾನತೆಯಲ್ಲಿದ್ದಾಗ ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ತಂದೆಯಿಂದ ಲಾಭ ಹಾಗೂ ಸ್ನೇಹಿತರಿಂದ ಲಾಭವನ್ನು ಪಡಿತಕ್ಕಂಥದ್ದು ಸಹಿತವಾಗಿ ದಿನ ವಿಶೇಷತೆ ಇದೆ. ಒಟ್ಟಾರೆಯಾಗಿ ಒಂದು ರೀತಿಯಾಗಿ ಎಲ್ಲ ಥರದ ಲಾಭವನ್ನು ಕಾಣ್ತಕ್ಕಂಥದ್ದು ಕೂಡ ಈ ದಿನ ಮೇಷರಾಶಿಯವರಿಗೆ ಲಭ್ಯತೆ ಇದೆ. ಶುಭವಾಗ್ತಕ್ಕಂಥದ್ದು ಇರುತ್ತೆ. ಶಿವನ ಆರಾಧನೆಯನ್ನು ಮಾಡ್ಕೊಳ್ಳಿ. ಯಾಕೆಂದರೆ ಸೂರ್ಯನೊಟ್ಟಿಗೆ ರಾಹು ಇದ್ದಾನೆ, ಅತಿರೇಕಕ್ಕೆ ಹೋಗೋದು ಬೇಡ ಅಂತ ಹೇಳಿ ಶಿವನ ಪ್ರಾರ್ಥನೆ, ಶಿವನ ಮಂತ್ರಗಳು, ಶಿವನ ಅಷ್ಟೋತ್ತರಗಳನ್ನು ಜಪವನ್ನು ಮಾಡಿ ವಿದ್ಯಾರ್ಥಿಗಳಿಗಾಗಿರ್ಬೋದು, ಹಾಗೆ ಬಿಸ್ನೆಸ್ ಮ್ಯಾನ್ಗಳಿಗೆ ಆಗಿರ್ಬೋದು, ವೈವಾಹಿಕ ಜೀವನದಲ್ಲಾಗಿರ್ಬೋದು, ಯಾವುದೇ ಒಂದು ಜೀವನದಲ್ಲಿ ಈ ದಿನ ವಿಶೇಷತೆ ಖಂಡಿತವಾಗಿದೆ. ಹಾಗೆ ವೃಷಭ ರಾಶಿಯವರ ಫಲಾಫಲ ಹೇಗಿರುತ್ತೆ? ವೃಷಭ ರಾಶಿಯವರಿಗೆ ಹೆಸರು, ಕೀರ್ತಿ, ಪ್ರತಿಷ್ಠೆ ಇದರ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ಸ್ ಇರುತ್ತೆ. ಬಟ್ ಸೂರ್ಯನೊಟ್ಟಿಗೆ ರಾಹು ಇದ್ದಾನೆ. ತಾವು ನಿಮ್ಮ ಮನೆ, ನಿಮ್ಮ ಊರಾಗಿರ್ಬೋದು, ಅಲ್ಲಿ ಆ ಒಂದು ಕ್ಷೇತ್ರ ಫಲದಲ್ಲಿ ನಿಮ್ಮ ಹೆಸರು, ಕೀರ್ತಿ, ಪ್ರತಿಷ್ಠೆಯನ್ನು ಹೆಚ್ಚಿಸ್ಕೋಬೇಕು ಅಂತಕ್ಕಂಥ ಒಂದು ವಾದದಲ್ಲಿ ಖಂಡಿತ ಜಯವನ್ನು ಸಾಧಿಸ್ತಕ್ಕಂಥದ್ದು ಇದೆ. ಆದರೆ ಕೇವಲ ನೀವೇನಾದರೂ ಸ್ವಲ್ಪ ಇಲ್ಲಿಗಲ್ ಆ್ಯಕ್ಟಿವಿಟೀಸು ಮತ್ತೊಂದಿದ್ದರೆ ಅದೇ ಹೆಸರು, ಕೀರ್ತಿ, ಪ್ರತಿಷ್ಠೆ ಮೇಲೆ ಹೊಡೆತ ಬೀಳುತ್ತೆ. ಇದರ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸ್ಕೋಬೇಕು. ನೀವು ಎಷ್ಟು ಕೂಡ ನ್ಯಾಯ ಧರ್ಮಕ್ಕೆ ಹೆಚ್ಚಿನ ಪ್ರಶಸ್ತಿಯನ್ನು ಕೊಡ್ತೀರೋ ಅಷ್ಟು ಕೂಡ ವೃಷಭ ರಾಶಿಯವರಿಗೆ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ.
ಸರ್ಕಾರಿ ಉದ್ಯೋಗಗಳಲ್ಲಿ ಸ್ವಲ್ಪ ಮಟ್ಟಿಗೆ ಶುಭ ಇರತಕ್ಕಂಥದ್ದು ಇರುತ್ತೆ. ತಂದೆಯ ಆಸ್ತಿಯ ಹಣದ ವಿಚಾರದಲ್ಲೂ ಕೂಡ ನಿಮಗೆ ಲಾಭ ಲಭ್ಯತೆ ವೃಷಭ ರಾಶಿಯವ್ರಿಗಿದೆ. ದಶಮ ಸ್ಥಾನದಲ್ಲಿರ್ತಕ್ಕಂಥ ರಾಹು, ಸೂರ್ಯ ಹಾಗೆ ಇವೆಲ್ಲ ಕೂಡ ಬುಧ ಮತ್ತು ಕುಜನಿದ್ದಾರೆ. ಇದೊಂದು ರೀತಿಯಾಗಿ ವೃಷಭ ರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥ ಯೋಗಗಳಲ್ಲಿ ಒಂದು ಕೂಡ. ಚತುರ್ಥ ಅಧಿಪತಿ ಆಗಿರ್ತಕ್ಕಂಥದ್ದು ದಶಮ ಸ್ಥಾನದಲ್ಲಿದ್ದಾನೆ. ಖಂಡಿತ ಕೇಂದ್ರ ಭಾವ ನಿಮಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಮತ್ತು ಉದ್ಯೋಗದಲ್ಲಿ ಕೂಡ ಉತ್ಕೃಷ್ಟತೆಯನ್ನು ಕೊಡ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೂ ಕೂಡ ಶುಭವನ್ನು ಕೊಡ್ತಕ್ಕಂಥದ್ದು ಕೂಡ, ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತದೆ. ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ. ಹೆಚ್ಚಿನದಾಗಿ ನೀವು ಧಾರ್ಮಿಕವಾಗಿರ್ತಕ್ಕಂಥ ನಡೆನುಡಿಗಳನ್ನು ಈ ದಿನ ಇಟ್ಕೊಳ್ತಕ್ಕಂಥದ್ದು, ಈ ದಿನ ಮುಂದೂ ಕೂಡ ಅದನ್ನು ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಖಂಡಿತ ಶುಭವಾಗ್ತದೆ. ಮಿಥುನ ರಾಶಿಯವ್ರಿಗೆ ಒಂದು ಸಣ್ಣ ಬದಲಾವಣೆಯನ್ನು ತಗೋಬೇಕು ಅಂತಕ್ಕಂಥ ಒಂದು ಆಸೆ ಆಕಾಂಕ್ಷೆಗಳು ಬರ್ಬೋದು. ಏನಾದರೂ ನಾನು ಒಂದು ಸಣ್ಣ ಏನಾದರೂ ಬದಲಾವಣೆ ಆಗಬೇಕು ಅಂತಕ್ಕಂಥದ್ದು ಅವರಲ್ಲಿ ಮನಸ್ಸಲ್ಲಿ ಬರ್ತದೆ. ಬೆಳಗ್ಗೆ ದಿನ ನಿಮ್ಮ ಥಾಟ್ಸ್ ಕೂಡ ಅದೇ ರೀತಿಯಾಗಿರ್ತಕ್ಕಂಥದ್ದು. ಜೊತೆಗೆ 9ರ ಸ್ಥಾನ ಸ್ವಲ್ಪ ತಂದೆಯ ತಂದೆಯ ಮನೆ ಅಥವಾ ತಂದೆಯೊಟ್ಟಿಗಿನ ಬಾಂಧವ್ಯದಲ್ಲಿ ಏನೋ ಒಂದು ಕೊರತೆಗಳು ಕಾಣಂಗೆ ಈ ದಿನ ಅನುಭವ ಆಗ್ತಕ್ಕಂಥದ್ದು ಮಿಥುನ ರಾಶಿಯವ್ರಿಗಾಗ್ತದೆ. ಅಥವಾ ತಂದೆಯ ನೆನಪುಗಳು ಕಾಡಬಹುದು. ಇದೊಂದು ಈ ದಿನ ಇರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಸ್ವಲ್ಪ ಮಟ್ಟಿಗೆ ನೀವು ಯಾವುದೇ ಆದಂಥ ಕೆಲಸಗಳನ್ನು ಒಂದು ರೀತಿಯಾಗಿ ಪೊಟೆನ್ಷಿಯಾಲಿಟಿ ಇಟ್ಟು ಕೆಲಸವನ್ನು ಮಾಡಿ, ಆ ಒಂದು ಭಾಳಷ್ಟು ಆಳವಾಗ ಅಥವಾ ನೀವು ಶ್ರದ್ಧಾವಹಿಸಿ ಮಾಡಿದಾಗ ಆ ಕೆಲಸಕ್ಕೆ ಅಟ್ಲೀಸ್ಟ್ ರೆಕಗ್ನೈಸ್ ಮಾಡ್ತಕ್ಕಂಥ ವ್ಯವಸ್ಥೆಗಳು ಸಿಗ್ತಕ್ಕಂಥದ್ದು ಇರ್ತದೆ. ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದೀರೋ ಸ್ವಲ್ಪ ಮಟ್ಟಿಗೆ ನೀವು ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಸ್ವಲ್ಪ ಸೋಂಬೇರಿತನ ಎಲ್ಲ ಕಾಡ್ತಕ್ಕಂಥದ್ದು ಇರುತ್ತೆ, ಆದರೂ ಸಹಿತವಾಗಿ ಶಿವನ ಪ್ರಾರ್ಥನೆ ನಿಮಗೆ ಸ್ವಲ್ಪ ಮಟ್ಟಿಗೆ ಶುಭವನ್ನು ತರುತ್ತೆ, ಜ್ಞಾನದಲ್ಲಿ ವೃದ್ಧಿಯನ್ನು ತರತಕ್ಕಂಥದ್ದು ಕೂಡ ಇರುತ್ತೆ. ಇದನ್ನು ನಿಮ್ಮ ಮಾತನ್ನು ಎಲ್ಲರೂ ಒಬೇ ಮಾಡ್ತಕ್ಕಂಥ ಒಂದು ಶಕ್ತಿ ನಿಮಗೆ ಬರ್ತಕ್ಕಂಥದ್ದು ಜಾಸ್ತಿ ಇದೆ. ಹಾಗಾಗಿ ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದೀರೋ ಶಿವನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಇನ್ನು ವ್ಯಾಪಾರ ವಹಿವಾಟುಗಳಾಗಿರ್ಬೋದು ಅಥವಾ ವಿದ್ಯಾರ್ಥಿಗಳ ವಿಚಾರಗಳಲ್ಲಾಗಿರ್ಬೋದು, ಇನ್ನಿತರೆ ವೈವಾಹಿಕ ಜೀವನ ಮತ್ತೊಂದರಲ್ಲಿ ಸ್ವಲ್ಪ ಸಾಧಾರಣವಾಗಿರತಕ್ಕಂಥ ಫಲಗಳು ಲಭ್ಯತೆ ಆಗುತ್ತೆ. ಹಾಗೆ ಕಟಕ ರಾಶಿಯವರ ಫಲಾಫಲ ಹೇಗಿರತಕ್ಕಂಥದ್ದು, ಕಟಕ ರಾಶಿಯವ್ರಿಗೆ ಸ್ವಲ್ಪ ತಮ್ಮ ಮಾತಿನ ಮೇಲೆ, ಹಣಕಾಸಿನ ಮೇಲೆ, ಕುಟುಂಬದ ಮೇಲೆ ಸ್ವಲ್ಪ ಮಟ್ಟಿಗೆ ಈ ಕೋಪ ತಾಪಗಳಿಂದ ಕೆಲವೊಂದು ಸಮಸ್ಯೆಗಳು ಬರುತ್ತೆ. ನಿಮ್ಮ ಬಲಗಣ್ಣಿನ ಮೇಲೆ ವಿಶೇಷವಾಗಿ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು, ಸ್ತ್ರೀ ಯಾರು ಪುರುಷ ಯಾರಾದರೂ ಆಗಿರ್ಬೋದು, ತಮ್ಮ ಬಲಗಣ್ಣಿನ ಮೇಲೆ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸ, ಅರ್ಥಾತ್ ಏನಾದರೂ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ತಂದೆಯೊಟ್ಟಿಗಿನ ವಾಗ್ವಾದಗಳನ್ನು ಈ ದಿನ ತಪ್ಪಿಸಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯತೆ ಕಾಣುತ್ತೆ. ಇದನ್ನು ತಾವು ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ಸರಿಯಾಗಿ ನೋಡ್ಕೊಳ್ತಕ್ಕಂಥದ್ದು ಅವಶ್ಯಕ. ಈ ದಿನ ಕಟಕ ರಾಶಿಯವರು ಯಾವುದೇ ಒಂದು ಕೆಲಸಗಳನ್ನು ದುಡುಕಿ ನಿರ್ಧಾರಗಳನ್ನು ತಗೊಳ್ತಕ್ಕಂಥದ್ದೇ ಆಗಲಿ, ಕೆಲಸದಲ್ಲಿ ಆ ಥರ ಮಾಡ್ತಕ್ಕಂಥದ್ದೇ ಆಗಲಿ ಸ್ವಲ್ಪ ತಪ್ಪಿಸಿ. ಸಾಧ್ಯವಾದಷ್ಟು ಕಟಕ ರಾಶಿಯವರು ಈ ದಿನ ಹಸುಗಳಿಗೆ ಚಪಾತಿಯನ್ನು ಕೊಡ್ತಕ್ಕಂಥದ್ದು, ಹಾಗೆ ಶಿವನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು. ಸಿಂಹರಾಶಿಯ ಫಲಾಫಲ. ಸಿಂಹರಾಶಿಯವ್ರಿಗೆ ಈ ದಿನ ವ್ಯಾಪಾರದ ಮನೋಧರ್ಮ ಇರ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಹಾಗೆ ಸಂಗಾತಿಯೊಟ್ಟಿಗಿನ ಬಾಂಧವ್ಯವನ್ನು ಹೆಚ್ಚಿಸ್ಕೋಬೇಕು ಅಂತಕ್ಕಂಥ ವಿಚಾರಗಳಲ್ಲೂ ಕೂಡ ತಾವಿಗೆ ಅವಕಾಶ, ಅಂದರೆ ಆ ಥರ ಮನೋಭಾವತೆ ಬರುತ್ತೆ. ಒಟ್ಟಾರೆಯಾಗಿ ತಮ್ಮ ಮನೋಕಾಮನೆಗಳನ್ನು ಪೂರೈಸ್ಕೊಳ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಈ ದಿನ ತೋರಿಸ್ತಾ ಇದೆ. ಹಾಗೆ ಅತಿರೇಕಕ್ಕೆ ಅಥವಾ ಕೆಟ್ಟ ಆಲೋಚನೆಗಳನ್ನು ಬೇರೆ ಮೇಲೆ, ಪಾರ್ಟ್ನರ್ಶಿಪ್ ಮೇಲೆ ಅಥವಾ ಮತ್ತೊಬ್ಬರ ಮೇಲೆ ಅದನ್ನು ಯಾವುದೇ ಆದಂಥ ಕೆಟ್ಟ ಆಲೋಚನೆಗಳನ್ನು ದೂರ ಇಟ್ಟಿರ್ತಕ್ಕಂಥ ಕೆಲಸವನ್ನು ಮಾಡಿ. ಸಾಧ್ಯವಾದಷ್ಟು ಸಹಿತವಾಗಿ ಸ್ವಾರ್ಥ ಬುದ್ಧಿಯನ್ನು ಬಿಟ್ಟು ಸಾತ್ವಿಕ ಬುದ್ಧಿಯನ್ನು ಈ ದಿನ ಇಟ್ಕೊಳ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಭಾಳ ಮುಖ್ಯ ಆಗ್ತದೆ. ಸುಬ್ರಹ್ಮಣ್ಯಟ್ಟಿಗೆ ರಾಹು ಇದ್ದಾನೆ. ಎದುರಾಳಿಯ ಬಗ್ಗೆ ತಾವು ಏನಾದರೂ ತಪ್ಪು ನಿರ್ಧಾರಗಳನ್ನು ತಗೊಂಡ್ರೆ ಸ್ವಲ್ಪ ಕಷ್ಟ ಆಗ್ತಕ್ಕಂಥಿರುತ್ತೆ. ಬಟ್ ಒನ್ ಥಿಂಗ್, ಸಾಧ್ಯವಾದಷ್ಟು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಈ ದಿನ ಯಾರೇ ನಿಮ್ಮ ಸ್ನೇಹಿತರು ಮತ್ತೊಬ್ಬರು ಬಂದರೆ ಹೊಸದಾಗಿ ಏನಾದರೂ ಪಾರ್ಟ್ನರ್ಶಿಪ್ಪು ಮತ್ತೊಂದು ಏನೋ ವಿಚಾರಗಳಲ್ಲಿ ಸ್ವಲ್ಪ ನೀವು ಯೋಚನೆ ಮಾಡಿ, ಆಲೋಚನೆಗಳನ್ನು ಮಾಡಿ ನಿರ್ಧಾರಗಳನ್ನು ತಗೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಸಿಂಹರಾಶಿಯವರಿಗೆ ಹಿನ್ನಡೆ ಅನುಭವಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸಿಂಹರಾಶಿಯವರು ಸಹಿತವಾಗಿ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದು ಒಳಿತು. ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು, ಕನ್ಯಾ ರಾಶಿಯವರಿಗೆ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಏರುಪೇರು ಅಥವಾ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಹಿನ್ನಡೆಯನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಆಗ್ತದೆ. ಶತ್ರುಗಳು ಸ್ವಲ್ಪ ಮಟ್ಟಿಗೆ ಶತ್ರು ಅಥವಾ ಸಾಲಬಾಧೆಯ ಕಿರುಕುಳ ಇರತಕ್ಕಂಥ ಸಾಧ್ಯತೆಗಳು ಕೂಡ ಬರುತ್ತೆ. ಮೊದಲನೇದಾಗಿ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥದ್ದು ಅತಿ ಅವಶ್ಯಕ. ಅನ್ನೆಸಸರಿಯಾಗಿ ಕೋಪದಿಂದ BP ಈ ಥರದ್ದೆಲ್ಲ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ಸಾಧ್ಯವಾದರೆ ಸ್ವಲ್ಪ ಮಟ್ಟಿಗೆ ಸೂರ್ಯನಿಗೆ ಅರ್ಘ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ, ಜೊತೆಗೆ ಗೋಧಿಯನ್ನು ದಾನ ಮಾಡ್ತಕ್ಕಂಥದ್ದು ಅತಿ ಅವಶ್ಯಕವಾಗಿರ್ತಕ್ಕಂಥ ವಿಚಾರ. ತುಲಾರಾಶಿಯವರಿಗೆ
ಕೇವಲ ನೋಡಿ ಇದನ್ನ ಪ್ರೀತಿಯ ಮನೋಭಾವತೆ ಇರುತ್ತೆ. ಹಾಗೆ ಮಕ್ಕಳೊಟ್ಟಿಗಿನ ಬಾಂಧವ್ಯವನ್ನು ಹೆಚ್ಚಿಸ್ಕೊಳ್ತಕ್ಕಂಥ ಸಾಧ್ಯತೆಗಳು, ಮಕ್ಕಳೊಟ್ಟಿಗೆ ಪ್ರೀತಿ, ಇವೆಲ್ಲ ವಿಚಾರಗಳು ಚೆನ್ನಾಗಿ ಬೆಳೆಯುತ್ತೆ. ಪ್ರೀತಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭ, ಹಾಗೆ ಯಾರಾದ್ರು ಷೇರು ಮಾರುಕಟ್ಟೆ ಅಥವಾ ಪ್ರಾಡಕ್ಟ್ ಡೆವಲಪ್ಮೆಂಟಲ್ಲಿ ಇರ್ತಕ್ಕಂಥವ್ರಿಗೆ ಇದರ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಇರುತ್ತೆ. ಕೇವಲ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಇದನ್ನ ಯಶಸ್ಸನ್ನು ತುಲಾರಾಶಿಯವರು ಕಾಣ್ತಕ್ಕಂಥದ್ದು ಸತ್ಯ. ಖಂಡಿತವಾಗಿ ಚೆನ್ನಾಗಿದೆ, ಸದುಪಯೋಗ ಮಾಡಿಕೊಳ್ತಕ್ಕಂಥದ್ದು ಮುಖ್ಯ. ವೃಶ್ಚಿಕ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು, ತಂದೆಯ ಆಸ್ತಿ ಹಣದ ಬಗ್ಗೆ ಹೆಚ್ಚಿನ ಕಾಳಜಿ ಅಥವಾ ಆ ಥರದ ಕೆಲಸಗಳಲ್ಲಿ ತಲ್ಲೀನತೆ ಆಗ್ತಕ್ಕಂಥದ್ದಿರುತ್ತೆ. ಏನಾದರೂ ಹೊಸದಾಗಿ ನಿರ್ಮಾಣ ಅಥವಾ ಕಲಿಬೇಕು ಅಂತಕ್ಕಂಥ ಆಸೆ ಆಕಾಂಕ್ಷೆಗಳು ಸಹಿತವಾಗಿ ಈ ದಿನ ಈ ವೃಶ್ಚಿಕ ರಾಶಿಯವರಿಗೆ ಬರುತ್ತೆ. ಖಂಡಿತವಾಗಿ ಈ ದಿನ ವೃಶ್ಚಿಕ ರಾಶಿಯವರಿಗೆ ಶುಭ ಫಲ ಇರತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಹಾಗೆ ತಮ್ಮ ಬುದ್ಧಿಶಕ್ತಿಯನ್ನು ಕೂಡ ಸಾತ್ವಿಕತೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಯಾಕೆಂದರೆ ಚತುರ್ಥ ಭಾವದಲ್ಲಿ ರಾಹು ಇದ್ದಾನೆ. ಸಾತ್ವಿಕವಾಗಿರ್ತಕ್ಕಂಥ ಆಲೋಚನೆಗಳನ್ನು ಮಾಡಿ ಯಾವಾಗಲೂ ಕೂಡ ಶಿವನ ಅಥವಾ ಸೂರ್ಯನ ಅನುಗ್ರಹ ಲಭ್ಯವಾಗಲಿ ಅಂತೇಳಿ ಓಂ ರಾಂ ರೀಂ ರೌಂ ಸಹ ಸೂರ್ಯಾಯ ನಮಃ ಸೂರ್ಯನ ಅಭಿಮುಖವಾಗಿ ಕೂತು 11 ಬಾರಿ ಈ ಮಂತ್ರವನ್ನು ಜಪವನ್ನು ಮಾಡ್ತಾ ಬನ್ನಿ, ಶುಭವಾಗ್ತದೆ. ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ಸ್ವಲ್ಪ ಇದ್ದಕ್ಕಿದ್ದಾಗೆ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಕೆಲಸದ ನಿಮಿತ್ತ ಅಥವಾ ತಂದೆಯ ವಿಚಾರದಲ್ಲಿ ಪ್ರಯಾಣಗಳನ್ನು ಬೆಳೆಸ್ತಕ್ಕಂಥ ಸಾಧ್ಯತೆ, ಹಾಗೆ ನೆರೆಹೊರೆಯವರೊಟ್ಟಿಗಿನ ಉತ್ತಮ ಬಾಂಧವ್ಯತೆಯನ್ನು ಸರಿಯಾಗಿ ಇಟ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಅನ್ನೆಸರಿಯಾಗಿ ಧನುರಾಶಿಯಲ್ಲಿರ್ತಕ್ಕಂಥವ್ರು ಕೋಪವನ್ನು ಮಾಡಿಕೊಂಡು ವಿನಾಕಾರಣ ತಮ್ಮ ನೆರೆಹೊರೆಯವರೊಟ್ಟಿನ ದ್ವೇಷವನ್ನು ಕಟ್ಟಿಕೊಳ್ತಕ್ಕಂಥ ಸನ್ನಿವೇಶಗಳು ಕೂಡ ಕಾಣಿಸ್ತಕ್ಕಂಥದ್ದು ಜಾಸ್ತಿ. ಇದರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ವಿದ್ಯಾರ್ಥಿ ವರ್ಗದವರಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ, ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೂ ಸಹಿತವಾಗಿ ಈ ದಿನ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳಿರುತ್ತೆ. ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ, ಮಕರ ರಾಶಿಯವರು ಹೆಚ್ಚಿನದಾಗಿ ಕುಟುಂಬಕ್ಕೆ ಕಾಳಜಿಯನ್ನು ವಹಿಸ್ತಕ್ಕಂಥದ್ದಿರುತ್ತೆ. ತಂದೆಯ ಹಣಕಾಸಿನ ವಿಚಾರದಲ್ಲೂ ಕೂಡ ತಾವು ಶ್ರದ್ಧಾಭಕ್ತಿಯನ್ನು ವಹಿಸ್ಕೊಳ್ತಕ್ಕಂಥದ್ದು ಮಕರ ರಾಶಿಯವ್ರಿಗೆ ಇರ್ತಕ್ಕಂಥದ್ದಿರುತ್ತೆ. ಜೊತೆ ಮಾತಿನ ಮೇಲೆ ಹೆಚ್ಚಿನವಾಗಿ ನಿಗಾವನ್ನು ಇಡ್ತಕ್ಕಂಥದ್ದು ಮುಖ್ಯವಾಗ್ತದೆ. ಅನ್ನೆಸರಿಯಾಗಿರ್ತಕ್ಕಂಥ ಮಾತುಗಳು ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆಯನ್ನು ಕೊಡುತ್ತೆ. ಅತಿರೇಕಕ್ಕಾಗ್ತಕ್ಕಂಥ ಕೋಪ ನಿಮ್ಮ ಮಾತನ್ನು ಕೆಟ್ಟ ಮಾತುಗಳನ್ನಾಗಿ ಬದಲಾವಣೆಯನ್ನು ಮಾಡಿ ಆ ಪರಿಸ್ಥಿತಿಯನ್ನು, ಕುಟುಂಬದೊಟ್ಟಿಗಿನ ಪರಿಸ್ಥಿತಿಯನ್ನು ನೀವು ಸಮಸ್ಯೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಮಕರ ರಾಶಿಯವರಿಗೆ ದಿನ ಕಂಡು ಬರುತ್ತೆ. ಹಾಗಾಗಿ ಹಣಕಾಸು ಹಾಗೆ ಕುಟುಂಬದ ಬಗ್ಗೆ ಹೆಚ್ಚಿನವಾಗಿ ಕಾಳಜಿಯನ್ನು ವಹಿಸಿ, ಜೊತೆಗೆ ತಮ್ಮ ಮಾತಿನ ಮೇಲೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ. ಹಾಗೆ ವ್ಯಾಪಾರ ವಹಿವಾಟುಗಳು ಒಂದು ಸಾಧಾರಣವಾಗಿರ್ತಕ್ಕಂಥದ್ದಿರುತ್ತೆ. ಹೆಚ್ಚಿನದಾಗಿ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಲ್ಲ. ವಿದ್ಯಾರ್ಥಿಗಳು ಕೂಡ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ ಈ ದಿನ ಮಕರ ರಾಶಿಯವರಿಗಿರೋದ್ರಿಂದ ನೀವು ಸಹಿತವಾಗಿ ಹಸುಗಳಿಗೆ ಚಪಾತಿಯನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ ಶುಭವಾಗ್ತದೆ. ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ, ಆತ್ಮಬಲ ಆತ್ಮಸ್ಥೈರ್ಯ ತುಂಬ ಜಾಸ್ತಿ ಇರುತ್ತೆ. ಯಾರಿಗೆ ಈ ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದ ವಿಚಾರದಲ್ಲೂ ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ, ವಿಲ್ ಪವರ್ ತುಂಬ ಇರುತ್ತೆ. ನೋಡಿ ಏನಾದರೂ ಆಗಲಿ ನಾನು ಆ ಕೆಲಸ ಮಾಡೇ ಮಾಡ್ತೀನಿ ಅಂತಕ್ಕಂಥ ಮನೋಭಾವತೆ ಇರುತ್ತೆ. ಬಟ್ ಕುಂಭರಾಶಿ ಸಾಧ್ಯವಾದಷ್ಟು ಕೂಡ ಬೇರೆಯವರ ವಿಚಾರದಲ್ಲಿ ಯಾವುದೇ ಆದಂಥ ಹಸ್ತಕ್ಷೇಪಗಳನ್ನು ಮಾಡದಾಗೆ ನೋಡ್ಕೊಳ್ಳಿ. ಸಪ್ತಮದಲ್ಲಿ ಕೇತು ಇದ್ದಾನೆ. ಯಾರೇ ಎದುರಾಳಿ ಆಗಿರ್ಬೋದು, ಸಂಗಾತಿ, ಮತ್ತೊಂದು ಯಾವುದೇ ವಿಚಾರಗಳು ಅವರ ಬಗ್ಗೆ ಕೆದಕ್ತಕ್ಕಂಥದ್ದು, ಕೆಲವೊಂದು ವಿಚಾರಗಳನ್ನು ತಪ್ಪಿಸಿ. ಸಾಧ್ಯವಾದಷ್ಟು ಕೂಡ ತಮ್ಮ ಕೆಲಸ ಆಯಿತು, ಈ ದಿನ ಆಯಿತು ಅಂತಕ್ಕಂಥದ್ದನ್ನು ಇಟ್ಟರೆ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ಈ ಕುಂಭರಾಶಿಯವರಿಗೆ ಲಭ್ಯತೆ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ ಇದೆ. ಹಾಗೆ ವ್ಯಾಪಾರಸ್ಥರಿಗೂ ಕೂಡ ಒಂದು ರೀತಿಯಾದಂಥ ಸಾಧಾರಣ ಫಲ, ಆರೋಗ್ಯದಲ್ಲಿ ಖಂಡಿತ ಚೆನ್ನಾಗಿರ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಲಭ್ಯತೆ ಆಗುತ್ತೆ. ಹಾಗೆ ಕೊನೆಯದಾಗಿ ಮೀನರಾಶಿಯ ಫಲಾಫಲ, ಮೀನರಾಶಿಯವರಿಗೆ ಸ್ವಲ್ಪ ಸಾಲ ಬಾಧೆ ಅಥವಾ ಆರೋಗ್ಯದಲ್ಲಿ ಸಮಸ್ಯೆಗಳು ಕಾಣಿಸ್ತಕ್ಕಂಥ ಸಾಧ್ಯತೆ, ವ್ಯಾಪಾರದಲ್ಲಿ ಸ್ವಲ್ಪ ನಷ್ಟ ಇರತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಹಾಗೆ ಸಣ್ಣ ಪುಟ್ಟ ವೈವಾಹಿಕ ಜೀವನದಲ್ಲೂ ಕೂಡ ಈ ದಿನ ಅಷ್ಟು ಶುಭತ್ವ ಇರೋದಿಲ್ಲ. ಸ್ವಲ್ಪ ಮಟ್ಟಿಗೆ ನಷ್ಟದ ಭಾವದಲ್ಲಿ ಸೂರ್ಯ ಇರೋದ್ರಿಂದ ತಂದೆಯ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ಅಷ್ಟು ಉತ್ತಮವಾಗಿಲ್ಲ. ಸಾಧ್ಯವಾದಷ್ಟು ಕೂಡ ಈ ದಿನ ನೀವು ಈ ಆರೆಂಜ್ ಕಲರ್ ಬಟ್ಟೆಯನ್ನು ದಾನವನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಜೊತೆಗೆ ಸಾಧ್ಯವಾದರೆ ಯಾವುದಾದ್ರೂ ಅನಾಥಾಶ್ರಮಗಳಿಗೆ ಗೋಧಿ ಅಥವಾ ಚಪಾತಿಯನ್ನು ದಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ಸೂರ್ಯನ ಅಭಿಮುಖವಾಗಿ ಕೂತುಕೊಂಡು ಗಾಯತ್ರಿ ಮಂತ್ರವನ್ನು 11 ಬಾರಿ ಜಪವನ್ನು ಮಾಡಿ. ಇಷ್ಟು 12 ರಾಶಿಗಳ ಈ ದಿನದ ಫಲಾಫಲ ಸ್ನೇಹಿತರೆ. ಮುಖ್ಯವಾಗಿ ಬುಧ ಬಹಳ ಸುಸ್ಥಿರವಾಗಿರಬೇಕು ನಮ್ಮ ಜಾತಕದಲ್ಲಿ, ಬುದ್ಧಿ ಚೆನ್ನಾಗಿರಬೇಕು, ಕಮ್ಯುನಿಕೇಷನ್ ಚೆನ್ನಾಗಿರಬೇಕು, ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿರಬೇಕು. ಇದಕ್ಕೆಲ್ಲ ಭಾಳ ವಿಶೇಷವಾಗಿ ನಿಮಗೊಂದು ಸರಳವಾಗಿರ್ತಕ್ಕಂಥ ಟಿಪ್ಸ್ ಕೊಡ್ತೇನೆ.
ನೀವು ನಿತ್ಯ ಸುಮಂಗಲಿಯರು ಅಂತ ನಾವು ನೋಡಿದ್ದೇವೆ. ನಿತ್ಯ ಸುಮಂಗಲಿಯರು ಈ ಮಂಗಲಮುಖಿ ಅಂತ ಕರೀತಾರೆ. ಈ ಮಂಗಳಮುಖಿಯವರಿಗೆ ಬುಧವಾರಗಳಂದು ತಿಂಗಳಿಗೆ 2 ತಿಂಗಳಿಗೆ ಒಂದು ಸತಿ ಪರವಾಗಿಲ್ಲ, ಬುಧವಾರಗಳಂದು ಮಂಗಳ ದ್ರವ್ಯವನ್ನು ಅವರಿಗೆ ಕೊಡಿ. ಖಂಡಿತವಾಗಿ ಬುಧನ ಒಂದು ಶಕ್ತಿ ಜಾಸ್ತಿ ಆಗುತ್ತೆ, ಬುದ್ಧಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಇರ್ತದೆ. ಓಂ ಭೂಂ ಬುಧಾಯ ನಮಃ ಈ ಮಂತ್ರವನ್ನು ಸಾಧ್ಯವಾದಷ್ಟು ಜಪವನ್ನು ಮಾಡಿ. ಖಂಡಿತವಾಗಿ ನಿಮಗೆ ಬುಧನ ಅನುಗ್ರಹ, ಬುದ್ಧಿಶಕ್ತಿ, ವ್ಯಾಪಾರದಲ್ಲಿ ವೃದ್ಧಿ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.